Okay, dear students, we were discussing about that the biodiversity and conservation ಅಂತಕ್ಕಂತ ಒಂದು ಚಾಪ್ಟರ್ ನ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂತ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ಜೀವ ವೈವಿಧ್ಯತೆ ಅನ್ನೋದು ಇದೆ, ಅದನ್ನ ನಾವು ಸಂರಕ್ಷಣೆ ಮಾಡಬೇಕು. ಆ ಒಂದು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಸೊ ವಿನಾಶದ ಅಂಚಿಗೆ ಹೋದರೆ ಸೊ ನಾವೊಂದು ಇಂಟರ್ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ನಮ್ಮ ಮೇಲೆ ಆ ಬೇರೆ ರೀತಿಯಾದ ಜೀವಿಗಳು ಡಿಪೆಂಡೆಂಟ್ ಆಗಿದ್ದಾವೆ. ಲೈಕ್ ವಿ ಆರ್ ಡಿಪೆಂಡ್ ಆನ್ ದಿ ಅದರ್, ದೇ ಆರ್ ಡಿಪೆಂಡ್ ಆನ್ ಅಸ್ ಅಂತ ನಾವು ಹೇಳಿದ್ವಿ. ಸೊ ಆ ರೀತಿಯಾದ ಇಂಟರ್ ಡಿಪೆಂಡೆನ್ಸ್ ಆಗೋದ್ರಿಂದ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಅಂತಕ್ಕಂಥ ಟಾಪಿಕ್ ಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿ. ಓಕೆ, ಸೊ ಇಫ್ ವಿ ಕಮ್ ಟು ದಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಲ್ಲಿ ಕನ್ಸರ್ವೇಷನ್, ಓಕೆ, ಸೊ ವಾಟ್ ಆರ್ ದ ಸಂರಕ್ಷಣೆ ಅಂತ ಏನ್ ಹೇಳ್ತೀವಿ ಆ ಒಂದು ಟಾಪಿಕ್ ನ ಬಗ್ಗೆ ತಿಳ್ಕೊಳ್ತಾವ್ರೆ. ಸೊ ಯಾವ ರೀತಿಯಾಗಿ ನಮ್ಮ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು ಅಥವಾ NGOs ಇರ್ಬೋದು ಅಥವಾ ನಾವೇ ಒಂದು ಮನುಷ್ಯರಾಗಿ ನಾವು ಅರ್ಥ ಮಾಡ್ಕೊಂಡು ಯಾವ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಯಾವ ರೀತಿಯಾದ ವ್ಯಾಲ್ಯೂಗಳಿದ್ದಾವೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಆ ರೀತಿಯಾದ ಬಯೋಡೈವರ್ಸಿಟಿ ನಲ್ಲಿ ಎಷ್ಟೋ ರೀತಿಯಾದ ಸ್ಟೆಪ್ಸ್ ಗಳು ಬರುತ್ತೆ. ಸೊ ಅದನ್ನ ಮೇಜರ್ ಆಗಿ 2 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಿದೀವಿ ಅಂತ ಹೇಳ್ತೀವಿ. ಒಂದನ್ನ ಇನ್ಸೈಟಿವ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇನ್ಸೈಟಿವ್ ಕನ್ಸರ್ವೇಷನ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ವಿ ಅಲ್ಲ. ಸೊ ಇಟ್ ಮೀನ್ಸ್ ದಟ್ ವಾಟ್ ಇಸ್ ಮೆಂಟ್ ಬೈ ಇನ್ಸೈಟಿವ್ ಕನ್ಸರ್ವೇಷನ್ ಅಂದ್ರೆ ಸೊ ಇಟ್ ಮೀನ್ಸ್ ದಟ್ ಎ ಕನ್ಸರ್ವೇಷನ್ ಆಫ್ ದಿ ಕನ್ಸರ್ವಿಂಗ್ ದಿ ಆರ್ಗಾನಿಸಮ್ಸ್ ಆಫ್ ದ ಸ್ಪೀಶೀಸ್ ವಿತಿನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್. ಅದು ಬದುಕತಕ್ಕಂತ ಒಂದು ಸ್ವಂತದೇ ಒಂದು ಪರಿಸರದಲ್ಲಿ ಅದನ್ನ ಕಾಪಾಡ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಇನ್ಸೈಟಿವ್ ಕನ್ಸರ್ವೇಷನ್ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಅದರಲ್ಲಿ ಎಷ್ಟು ರೀತಿಯ ಸ್ಟೆಪ್ಸ್ ಗಳು ಬರುತ್ತೆ. ನ್ಯಾಷನಲ್ ಪಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಮಾಡ್ತೀವಿ, ರಿಸರ್ವ್ಸ್ ಮಾಡ್ತೀವಿ, ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ ಗಳನ್ನ ಮಾಡಿದೀವಿ ಅಲ್ಲ, ಸ್ಯಾಂಕ್ಚುರೀಸ್ ಗಳನ್ನ ಮಾಡಿದೀವಿ. ಲೈಕ್ ಅದೇ ರೀತಿಯಾಗಿ ಸೇಕ್ರೆಡ್ ಸ್ಪೀಶೀಸ್, ಸೇಕ್ರೆಡ್ ಗ್ರೂವ್ಸ್ ಮತ್ತೆ ಲ್ಯಾಂಡ್ ಸ್ಕೋಪ್ಸ್ ಅಂತಕ್ಕಂಥ ಒಂದು ಪರ್ಟಿಕ್ಯುಲರ್ ಏರಿಯಾಗಳ ಪ್ಯಾಚಸ್ ಆಫ್ ಫಾರೆಸ್ಟ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಸೊ ಅದಕ್ಕೆ ಒಂದು ವಾಟ್ ಆರ್ ದ ರಿಲಿಜಿಯಸ್ ಅಥವಾ ಟ್ರೆಡಿಷನ್ ಅಥವಾ ಕಲ್ಚರಲ್ ಏನೊಂದು ಬಿಲೀಫ್ ಅನ್ನ ಕೊಟ್ಟಿ, ಓಕೆ, ಸೊ ಫಸ್ಟ್ ನಾವು ಕಾಪಾಡ್ಕೊಂತ ಬರ್ತಾ ಇದೇ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅಂತ ಒಂದು ಸಮ್ವಾಟ್ ಆಫ್ ನಮ್ಮ ಬೇರೆ ಮಾಡಿಫಿಕೇಶನ್. ಬಟ್ ಓವರ್ ಆಲ್ ಏನು ಕಾರಣ ಏನಂದ್ರೆ ಜೀವ ವೈವಿಧ್ಯತೆ ನಾವು ಸಂರಕ್ಷಣೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಸೊ ಈ ಒಂದು ಇನ್ಸೈಟಿವ್ ಕನ್ಸರ್ವೇಷನ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಅದರಲ್ಲೇ ಬರ್ತಕ್ಕಂಥ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಬರ್ತಕ್ಕಂಥ ಮತ್ತೊಂದು ಸ್ಟೆಪ್ ಯಾವುದು ಅಂದ್ರೆ ಎಕ್ಸೈಟಿವ್ ಕನ್ಸರ್ವೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಮೊದಲನೇದು ಇನ್ಸೈಟಿವ್ ಕನ್ಸರ್ವೇಷನ್ ಆಯ್ತು. ಸೊ ಎರಡನೇದು ಎಕ್ಸೈಟಿವ್ ಕನ್ಸರ್ವೇಷನ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಎಕ್ಸೈಟಿವ್ ಕನ್ಸರ್ವೇಷನ್ ಅಂತ ಹೇಳಬಹುದು. ಸೊ ಇನ್ಸೈಟಿವ್ ಕನ್ಸರ್ವೇಷನ್ ಅಂದ್ರೆ ವಾಟ್ ಆರ್ ದಟ್ ಅದರಲ್ಲೇ ಆದ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಜೀವಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಅದು ಇನ್ಸೈಟಿವ್ ಕನ್ಸರ್ವೇಷನ್. ಎಕ್ಸೈಟಿವ್ ಕನ್ಸರ್ವೇಷನ್ ವಿಷಯಕ್ಕೆ ಬಂದ್ರೆ ವಾಟ್ ಇಟ್ ಬಿ ಎಕ್ಸ್ಪ್ಲೈನಿಂಗ್ ಅಂತ ಹೇಳ್ತಾರೆ ದ ಕನ್ಸರ್ವೇಷನ್ ಆಫ್ ದಿ ಸ್ಪೀಶೀಸ್ outside their natural habitat. It is said to be excitive conservation anta karita of. Okay, it means that the conservation of species, okay, ಒಂದು ಸ್ಪೀಶೀಸ್ ಗಳ ಒಂದು ಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ಯಾವ ರೀತಿಯಾಗಿ ಅಂದ್ರೆ ಔಟ್ಸೈಡ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್, ಔಟ್ಸೈಡ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್, ಅದರ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ನ ಬಿಟ್ಟು ಬೇರೆ ಕಡೆಯಾಗಿ ಅಥವಾ ಬೇರೆ ರೀತಿಯಲ್ಲಿ ಸಂರಕ್ಷಣೆ ಮಾಡತಕ್ಕಂತ ಒಂದು ಪ್ರೋಸೆಸ್ ನಾವು ಎಕ್ಸೈಟಿವ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಇಸ್ ಇಟ್ ಪಾಸಿಬಲ್? ಆಫ್ ಕೋರ್ಸ್, ಬಟ್ ಎಲ್ಲಾ ರೀತಿಯಾದ ಸ್ಪೀಶೀಸ್ ನಾವು ಎಕ್ಸೈಟಿವ್ ಕನ್ಸರ್ವೇಷನ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಯಾವುದೋ ಒಂದು ಸರ್ವೈವ್ ಆಗಬಹುದು ಅಥವಾ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಯಾವ ರೀತಿಯಾದ ಕ್ಲೈಮ್ಯಾಟಿಕ್ ಕಂಡೀಷನ್ ಇತ್ತೋ ಅದೇ ರೀತಿಯಾದ ಕ್ಲೈಮ್ಯಾಟಿಕ್ ಕಂಡೀಷನ್ ಅನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಅದಕ್ಕೆ ಕೊಟ್ಟಿ ಅಲ್ಲಿ ನಾನು ಕನ್ಸರ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಇನ್ಸೈಟಿವ್ ಕನ್ಸರ್ವೇಷನ್ ವಾಟ್ ಆರ್ ದಟ್ ಹ್ಯೂಮನ್ ಏನೊಂದು ಆಕ್ಟಿವಿಟೀಸ್ ಬ್ಯಾನ್ ಆಗುತ್ತೆ, ಪರ್ಮಿಷನ್ ಅನ್ನೋಂಥದ್ದು ಇರುವುದಿಲ್ಲ. ಪರ್ಮಿಷನ್ ಇಲ್ಲ ಅಂದ್ರೆ ನಾನು ಆಗಾಗ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಒಂದೋ ಎರಡೋ ಇರುತ್ತೆ ಸ್ಪೀಶೀಸ್ಗಳು, ಬಟ್ ಆ ಒಂದೋ ಎರಡಕ್ಕೋಸ್ಕರ ಒಂದು ಟೆರಿಟರಿನ ನಾನು ವಾಟ್ ಆರ್ ದಟ್ ಪ್ರಿಸರ್ವ್ ಮಾಡಿ ಅಥವಾ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡು ಸೊ ನಾನು ಅಲ್ಲಿ ಹೋಗಿ ಯಾವಾಗಲೂ ಕೂಡ ಅಷ್ಟೇ ಅಲ್ಲಿ ಹೋಗಿ ನಾನು ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ರೀತಿಯ ಒಂದು ನಿಟ್ಟಿನಲ್ಲಿ 1-2 ಸ್ಪೀಶೀಸ್ ಒಂದು 10-20 ಸ್ಪೀಶೀಸ್ ಇದ್ದಾವೆ ಅಂದ್ರೆ ಅದಕ್ಕೆ ತಕ್ಕನಾದ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ನಾನು ಆರ್ಟಿಫಿಷಿಯಲ್ ಹ್ಯಾಬಿಟೇಟ್ ಕ್ರಿಯೇಟ್ ಮಾಡಿ ಸೊ ನಾನು ಒಂದು ಹ್ಯೂಮನ್ ಆಕ್ಟಿವಿಟೀಸ್ ಅನ್ನೋದಕ್ಕೆ ಸೊ ಫ್ರೀಕ್ವೆಂಟ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಫ್ರೀಕ್ವೆಂಟ್ ಆಗಿ ಅಬ್ಸರ್ವ್ ಮಾಡೋದಕ್ಕೋಸ್ಕರ ವಾಟ್ ಎವರ್ ದಟ್ ಎಕ್ಸೈಟಿವ್ ಕನ್ಸರ್ವೇಷನ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಹೋದ್ರು. ಮೀನ್ಸ್ ಓವರ್ ಆಲ್ ಹೇಳ್ತೀವಿ ಅಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಕನ್ಸರ್ವ್ ಮಾಡೋದನ್ನ ಇನ್ಸೈಡ್
ಇನ್ಸೈಡ್ ಕನ್ಸರ್ವೇಷನ್ ಇರ್ತೀವಿ. ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲದೆ ಆರ್ಟಿಫಿಷಿಯಲ್ ಆಗಿ ಒಂದು ಕ್ಲೈಮೆಟಿಕ್ ಕಂಡೀಷನ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಕನ್ಸರ್ವ್ ಮಾಡೋದನ್ನ ನಾವು ಎಕ್ಸೈಡ್ ಕನ್ಸರ್ವೇಷನ್ ಅಂತ ಕರೀತಾ ಹೋಗ್ತೀವಿ. Okay, so this way that ಅದರ ಒಂದು ಔಟ್ಸೈಡ್ ಇಸ್ ನ್ಯಾಚುರಲ್ ಹ್ಯಾಬಿಟೇಟ್ ಬಿಟ್ಟು ಕನ್ಸರ್ವ್ ಮಾಡಬೇಕಂತ ಪ್ರೋಸೆಸ್ ನಾವು ಎಕ್ಸೈಡ್ ಕನ್ಸರ್ವೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಇದರಲ್ಲೂ ಕೂಡ ಅಷ್ಟೇ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಟೆಪ್ಸ್ ನಾನು ನೋಡ್ತಾ ಹೋಗ್ತೀವಿ. ಸೊ ವಿಚ್ ಆರ್ ದೋಸ್ ಕೈಂಡ್ ಆಫ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಮೊದಲನೇದಾಗಿ ಬೊಟಾನಿಕಲ್ ಗಾರ್ಡನ್ಸ್. ಓಕೆ, ಬೊಟಾನಿಕಲ್ ಗಾರ್ಡನ್ಸ್ ಅನ್ನೋದು ಕೂಡ ಅಷ್ಟೇ ಟೈಪ್ ಆಫ್ ಎಕ್ಸೈಡ್ ಕನ್ಸರ್ವೇಷನ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಬೊಟಾನಿಕಲ್ ಸಸ್ಯವನಗಳು ಅಂತ ನಾವು ಏನ್ ಕರಿತೀವಿ. ಓಕೆ, ವೃಕ್ಷವನಗಳು ಸಸ್ಯವನಗಳು ಅಂತ ಏನ್ ಕರಿತೀವಿ. ಸೊ ದೋಸ್ ಆರ್ ದಿ ಕೈಂಡ್ ಆಫ್ ಬೊಟಾನಿಕಲ್ ಗಾರ್ಡನ್ಸ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ಒಂದು ಬೊಟಾನಿಕಲ್ ಗಾರ್ಡನ್ಸ್ ವಿಷಯಕ್ಕೆ ಬಂದ್ರೆ ದ ಪ್ಲೇಸ್ ವೇರ್ ದ ಪ್ಲಾಂಟ್ಸ್ ಆಫ್ ಸ್ಪೀಶೀಸ್ ಆರ್ ಕನ್ಸರ್ವ್ಡ್ ಆರ್ ಪ್ರೊಟೆಕ್ಟೆಡ್ ವೆನ್ ದೇ ಆರ್ ಎಕ್ಸ್ಟಿಂಕ್ಟ್ ಇನ್ ದಿ ವೈಲ್ಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬೊಟಾನಿಕಲ್ ಗಾರ್ಡನ್ ಎಲ್ಲಾ ರೀತಿಯಾದ ಪ್ಲಾಂಟ್ಸ್ ಗಳನ್ನ ನಾವು ಬೆಳೆಸಲಿಕ್ಕೆ ಆಗಲ್ಲ. ಸೊ ಯಾವ ಒಂದು ಎಕ್ಸ್ಟಿಂಕ್ಟ್ ವಿನಾಶದ ಅಂಚಿಗೆ ಹೋಗಿದೆ ಅಂತ ಆ ರೀತಿಯಾದ ಒಂದು ಪ್ಲಾಂಟ್ ಅಥವಾ ತುಂಬಾನೇ ವ್ಯಾಲ್ಯೂ ಇರ್ತಕ್ಕಂಥ ಪ್ಲಾಂಟ್ ಗಳನ್ನ ತಂದು ಒಂದು ಗಾರ್ಡನ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಕನ್ಸರ್ವ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತೀನಿ. ಅದನ್ನ ನಾನು ಬೊಟಾನಿಕಲ್ ಗಾರ್ಡನ್ ಅಂತ ಕರಿತಾ ಹೋಗ್ತೀವಿ. ಸೊ ಡೆಫಿನೇಷನ್ ಬಗ್ಗೆ ಹೇಳ್ತಾ ಹೋದ್ರೆ ದ ಪ್ಲೇಸ್ ಬೊಟಾನಿಕಲ್ ಗಾರ್ಡನ್ಸ್ ಆರ್ ದಿ ಪ್ಲೇಸ್ ವೇರ್ ದ ಪ್ಲಾಂಟ್ಸ್ ಆರ್ plant species are conserved. Okay, the plant species are conserved. Which kind of the plant species are conserved ಅಂತ ಹೇಳ್ತಾರೆ when they are exposed or believed to be extinct. Okay, so when they are believed to be extinct, ಯಾವ ಒಂದು ವಿನಾಶದ ಅಂಚಿಗೆ ಹೋಗ್ತಿದೆ ಆ ಒಂದು ಸ್ಪೀಶೀಸ್ ಗಳು ಇಲ್ವೇ ಇಲ್ಲ ಅಂತಕ್ಕಂತ ಒಂದು ನೀತಿಗೆ ಬಂದಾಗ ಆ ರೀತಿಯಾದ ಒಂದು ಪ್ಲಾಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಕನ್ಸರ್ವ್ ಮಾಡುವಂತಕ್ಕಂಥ ಒಂದು ಪ್ರೋಸೆಸ್ ನಾವು ಬೊಟಾನಿಕಲ್ ಗಾರ್ಡನ್ಸ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಪ್ಲಾಂಟ್ ಸ್ಪೀಶೀಸ್ ಆರ್ ಕನ್ಸರ್ವ್ಡ್ ವೆನ್ ದೇ ಆರ್ ಬಿಲೀವ್ಡ್ ಟು ಬಿ ಎಕ್ಸ್ಟಿಂಕ್ಟ್ ಇನ್ ದಿ ವೈಲ್ಡ್. ಸೊ ಏನೊಂದು ಪರಿಸರದಲ್ಲಿ ಆ ಒಂದು ಪ್ಲಾಂಟ್ ಗಳು ಎಕ್ಸ್ಟಿಂಕ್ಟ್ ಆಗ್ತಿದೆ, ತುಂಬಾನೇ ವ್ಯಾಲ್ಯೂ ಇದೆ, ಬಟ್ ಅಪರೂಪಕ್ಕೆ ಸಿಕ್ಕಾಗಿದೆ, ಆ ರೀತಿಯಾದ ಒಂದು ಪ್ಲಾಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಬೊಟಾನಿಕಲ್ ಗಾರ್ಡನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬೊಟಾನಿಕಲ್ ಗಾರ್ಡನ್ಸ್ ಅಲ್ಲಿ ಎಲ್ಲ ಒಂದು ಆಸ್ಟ್ರೇಲಿಯಾದಲ್ಲೂ ಅಥವಾ ಅಮೆರಿಕಾದಲ್ಲಿ ಯಾವ್ದೋ ಒಂದು ಪ್ಲಾಂಟ್ಸ್ ಇರುತ್ತೆ ಅದನ್ನ ನಾವು ಇಂಡಿಯಾದಲ್ಲಿ ಹಾಕ್ತೀವಿ. ಇಂಡಿಯಾದಲ್ಲಿ ಮಾತ್ರ ಸಿಗ್ತಕ್ಕಂಥ ಪ್ಲಾಂಟ್ಸ್ ಇರ್ತವೆ, ಅದನ್ನು ತಗೊಂಡೋಗಿ ಬೇರೆ ನನಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಹಾಕ್ತೀನಿ, ಅದನ್ನ ಫ್ರೀಕ್ವೆಂಟ್ ಆಗಿ ನಾನು ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದೇ ರೀತಿಯಾದ ಒಂದು ಕನ್ಸರ್ವೇಷನ್ ನಾವು ಎಕ್ಸೈಡ್ ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ಬರೋದು ಬೊಟಾನಿಕಲ್ ಗಾರ್ಡನ್ಸ್ ಅಂತ ಹೇಳ್ಬೋದು. ಜನರಲ್ ಆಗಿ ಹೇಳ್ತಾ ಹೋಗ್ಬೇಕು ಅಂದ್ರೆ ಸೊ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಮೋರ್ ದ್ಯಾನ್ 1500 ಬೊಟಾನಿಕಲ್ ಗಾರ್ಡನ್ಸ್ ಇದೆ. Okay, so in the world there are more than 1500 botanical gardens which are preserved the kind of plant species which are considered or believed as extinct. ಓಕೆನಾ, ಸೊ ವಿನಾಶದ ಅಂಚಿನಲ್ಲಿದೆ, ಅಪರೂಪಕ್ಕೆ ಸಿಗ್ತಕ್ಕಂಥ ಪ್ಲಾಂಟ್ಸ್ ಗಳನ್ನ ನಾನು ತಗೊಂಡೋಗಿ ಅಲ್ಲಿ ಪ್ರಿಸರ್ವ್ ಮಾಡ್ತೀನಿ ಅಂತ ಹೇಳ್ತಾ ಹೋದ್ರು. ಸೊ ದೋಸ್ ಆರ್ ಸೆಪರೇಟ್ ಬೊಟಾನಿಕಲ್ ಗಾರ್ಡನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಯಾವುದು ಅಂತ ಹೇಳ್ತಾ ಹೋದ್ರೆ ಸೊ ಎರಡನೇ ಇರ್ತಕ್ಕಂಥ ಒಂದು ಸ್ಟೆಪ್ ಎಕ್ಸೈಡ್ ಕನ್ಸರ್ವೇಷನ್ ಅಲ್ಲಿ ಪ್ಲಾಂಟ್ಸ್ ಗಳನ್ನ ಪ್ರಿಸರ್ವ್ ಮಾಡಲಿಕ್ಕೆ ಬೊಟಾನಿಕಲ್ ಗಾರ್ಡನ್ಸ್ ಇದಾವೆ. ಸೊ ಅನಿಮಲ್ಸ್ ಗಳನ್ನು ಕೂಡ ಅಷ್ಟೇ ಪ್ರಿಸರ್ವ್ ಮಾಡ್ತೀವಿ, ಅದರ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ನ ಬಿಟ್ಟು ದೋಸ್ ಆರ್ ಸೆಪರೇಟ್ ಟು ಬಿ ಝೂ ಗಾರ್ಡನ್ಸ್ ಅಂತ ಹೇಳ್ತೀವಿ. ಸೊ ಝೂ ಗಾರ್ಡನ್ಸ್ ಕೂಡ ಅಷ್ಟೇ ವಾಟ್ ಎವರ್ ದಟ್ ಈ ಒಂದು ಎಕ್ಸೈಡ್ ಕನ್ಸರ್ವೇಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ಅದರ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಇರೋದಿಲ್ಲ. ಸೊ ನಾನು ತಂದು ಅದಕ್ಕೆ ಬೇಕಾದ ಹ್ಯಾಬಿಟೇಟ್ ನ ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಪ್ರಿಸರ್ವ್ ಮಾಡಿ ಹೇಳ್ತೀನಿ. ಓಕೆ, ಸೊ ಝೂ ಗಾರ್ಡನ್ಸ್ ಬಗ್ಗೆ ಹೇಳ್ತಾರೆ. ಇದು ಕೂಡ ಅಷ್ಟೇ the place where the wild animals are live in captivity ಅಂತ ಹೇಳ್ತಾ ಹೋಗ್ತಾರೆ. So the place where wild animals are alive in captivity means that captivity ಅಂತಕ್ಕಂಥ ವರ್ಡ್ ನ ಮೀನಿಂಗ್ ಏನು ಅಂದ್ರೆ ಅದನ್ನ ಸೆರೆ ಹಿಡಿಯೋದು. ಸೆರೆ ಹಿಡಿದು ಸೊ ಅದನ್ನ ನಾವು ವೈಲ್ಡ್ ಅನಿಮಲ್ಸ್ ಸೊ ಕನ್ಸರ್ವ್ ಮಾಡಿ ಪ್ರಿಸರ್ವ್ ಮಾಡಿ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನಾವು ಝೂ ಗಾರ್ಡನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಝೂ ಗಾರ್ಡನ್ಸ್ ವಿಷಯ ಬಂದ್ರೆ ಇದು ಕೂಡ ಅಷ್ಟೇ. ಸೊ ನಮ್ಮ ಒಂದು ಹೋಲ್ ವರ್ಲ್ಡ್ ಅಲ್ಲಿ ಮೋರ್ ದ್ಯಾನ್ 800 ಝೂ ಗಾರ್ಡನ್ಸ್ ಗಳಿವೆ. ಓಕೆ, ಸೊ ಮೋರ್ ದ್ಯಾನ್ 800 ಝೂಸ್ ಏನೊಂದು ಫೇಮಸ್ ಝೂ ಗಾರ್ಡನ್ಸ್ ಗಳು ಇಲ್ಲಿ ಇದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲೇ ಬೇಜಾರಿದೆ. ಓಕೆ, ಸೊ ಒಂದು 20 ರಿಂದ 28 ಝೂ ಗಾರ್ಡನ್ಸ್ ಗಳು ಇದಾವೆ ನಮ್ಮ ಒಂದು ಕರ್ನಾಟಕದಲ್ಲಿ.
ಲೈಕ್ ಸೊ ಇದನ್ನ ನಾವು ಝೂ ಗಾರ್ಡನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ ನ ಸೆರೆ ಹಿಡಿದು ಸೊ ಅದನ್ನ ಒಂದು ಜಾಗದಲ್ಲಿ ಇಟ್ಟು ಪ್ರಿಸರ್ವ್ ಮಾಡೋದು ಅಂತ ಹೇಳ್ಬೋದು. ವಾಟ್ ಎವರ್ ದಟ್ ಅದನ್ನ ಹ್ಯೂಮನ್ ಅಬ್ಸರ್ವೇಷನ್ ಕೂಡ ಅಷ್ಟೇ ನಮಗೆ ಕೊಟ್ಟಿರ್ತಾರೆ ಅಂತ ನಾವು ಹೇಳ್ಬೋದು. ಸೊ ಇದನ್ನ ನಾವು ಝೂ ಗಾರ್ಡನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಎಕ್ಸೈಟಿಕ್ ಕನ್ಸರ್ವೇಷನ್ ಆಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಟ್ ಎಕ್ಸಾಂಪಲ್ ನ ಇನ್ಸೈಟಿಕ್ ಗಿವನ್ ಎಕ್ಸಾಂಪಲ್ ಫಾರ್ ಇನ್ಸೈಟಿಕ್ ಕನ್ಸರ್ವೇಷನ್ ಅಥವಾ ಸಿಇಟಿ ಕೇಳ್ತಾರೆ. ಓಕೆ, ಸೊ ದಿಸ್ ಕ್ವೆಶ್ಚನ್ ಎಕ್ಸೈಟಿಕ್ ಕನ್ಸರ್ವೇಷನ್ ಇರ್ಬೋದು ಅಥವಾ ಇನ್ಸೈಟಿಕ್ ಕನ್ಸರ್ವೇಷನ್ ಇರ್ಬೋದು, ಎರಡು ಕೂಡ ಅಷ್ಟೇ ಸಿಇಟಿ ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಹೋಗೋದು. ಸೊ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇನ್ಸೈಟಿಕ್ ಕನ್ಸರ್ವೇಷನ್ ಆರ್ ಎಕ್ಸೈಟಿಕ್ ಕನ್ಸರ್ವೇಷನ್ ಅಂತ ಕೇಳ್ತಾರೆ. ಸೊ ಏನೊಂದು ಕನ್ಫ್ಯೂಷನ್ ಅವಾಯ್ಡ್ ಮಾಡಿ ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇನ್ಸೈಟಿಕ್ ಕನ್ಸರ್ವೇಷನ್ ಎಕ್ಸೈಟಿಕ್ ಕನ್ಸರ್ವೇಷನ್ ಗೆ ಸೊ ಡೆಫಿನೇಷನ್ ಅನ್ನ ನೆನ್ಪಿಟ್ಕೊಂಡ್ರೆ ವಿ ಕ್ಯಾನ್ ದಟ್ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬಹುದು. ಸೊ ಎಕ್ಸೈಟಿಕ್ ಕನ್ಸರ್ವೇಷನ್ ಅಂದ್ರೆ ವಾಟ್ ಎವರ್ ದ ಅದರ್ ನ್ಯಾಚುರಲ್ ಹ್ಯಾಬಿಟೇಟ್ ನ ಬಿಟ್ಟು ಪ್ರಿಸರ್ವ್ ಮಾಡುವಂತದ್ದು. ಇದು ಇನ್ಸೈಟ್ ಅಂದ್ರೆ ಅದರ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲೇ ಪ್ರಿಸರ್ವ್ ಮಾಡುವಂತದ್ದು. ಎಕ್ಸಾಂಪಲ್ಸ್ ಅದರಲ್ಲಿ ಇನ್ಸೈಟ್ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್, ಬಯಾಲಜಿಕಲ್ ಹಾಟ್ಸ್ಪಾಟ್, ರಿಸರ್ವ್, ಸ್ಯಾಂಕ್ಚುರೀಸ್ ಅವೆಲ್ಲ ಬರ್ತಾ ಹೋಗುತ್ತೆ. ಈ ಎಕ್ಸೈಟ್ ಅಲ್ಲಿ ಬೊಟಾನಿಕಲ್ ಗಾರ್ಡನ್, ಝೂ ಗಾರ್ಡನ್ಸ್ ಈ ರೀತಿಯ ಎಕ್ಸಾಂಪಲ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಸಿಟಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಮಾರ್ಕೆಟ್ ಆಗುತ್ತೆ. ನೆಕ್ಸ್ಟ್ ದಟ್ ಇದಾದ್ಮೇಲೆ ಸೊ ಇನ್ನು ಯಾವ ರೀತಿಯ ಸ್ಟೆಪ್ಸ್ ಬರುತ್ತೆ ಎಕ್ಸೈಟಿಕ್ ಕನ್ಸರ್ವೇಷನ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಟಿಶ್ಯೂ ಸೀಡ್ ಬ್ಯಾಂಕ್ ಗಳು ಅಂತ ಬರುತ್ತೆ. ಓಕೆ, ಸೀಡ್ ಬ್ಯಾಂಕ್ ಈಗ ಒಂದು ವಾಟ್ ಎವರ್ ದಟ್ ತುಂಬಾನೇ ಹೈಲೈಟೆಡ್, ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಎಕ್ಸೈಟಿಕ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೌದು ಸೀಡ್ ಬ್ಯಾಂಕ್ ಅಂತ ಹೇಳ್ತಾ. ಓಕೆ, ಸೊ ಸೀಡ್ ಬ್ಯಾಂಕ್ಸ್ ಏನ್ ಮಾಡ್ತಿದೆ ಅಂದ್ರೆ ಸೊ ಅಪರೂಪಕ್ಕೆ ಸಿಗ್ತಕ್ಕಂಥ ಒಂದು ಕಾಳುಗಳಿರುತ್ತೆ, ಓಕೆ ಸೀಡ್ಸ್ ಗಳಿರುತ್ತೆ, ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಹೌದು. ಸೊ ಸೀಡ್ ಬ್ಯಾಂಕ್ಸ್ ಬಗ್ಗೆ ಹೇಳ್ತಾರೆ ಇಟ್ ಇಸ್ ಅ ಪ್ಲೇಸ್ ಆಫ್ ಕನ್ಸರ್ವೇಷನ್ ಆಫ್ ದಿ ಜರ್ಮ್ ಪ್ಲಾಸಮ್. Okay, so this is a seed banks are that kind of place whereas that the conservation of germplasm will occur. Okay, germplasm ನ ಕನ್ಸರ್ವ್ ಮಾಡತಕ್ಕಂತ ಕೆಲವೊಂದು ಪ್ಲೇಸಸ್ ಗಳು ಅಂತ ಹೇಳ್ಬೋದು. ಅದನ್ನ ನಾವು ಸೀಡ್ ಬ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯಾದ ಒಂದು ಸೀಡ್ ಬ್ಯಾಂಕ್ಸ್ ಅಲ್ಲಿ ಎಷ್ಟೋ ರೀತಿಯಾದ ಎಂಡೇಂಜರ್ಡ್ ಸ್ಪೀಶೀಸ್, ವಿನಾಶದ ಅಂಶ ಇರ್ತಕ್ಕಂಥ ಪ್ಲಾಂಟ್ ಗಳು ವಿನಾಶ ಹೊಂದಿದೆ ಅಂದ್ರೆ ಸೊ ಅದರ ಅಟ್ಲೀಸ್ಟ್ ಅದರ ಒಂದು ಸೀಡ್ ನ ಕನ್ಸರ್ವ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಕನ್ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳ್ತಾ. ಸೊ ಯಾವ ರೀತಿಯಾಗಿ ಕನ್ಸರ್ವ್ ಮಾಡ್ತಾರೆ ಅಂದ್ರೆ ಸೊ ದೀಸ್ ಕೈಂಡ್ ಆಫ್ ಸೀಡ್ಸ್ ಆರ್ ಕನ್ಸರ್ವ್ಡ್ ಸೊ ಲೆಸ್ ದ್ಯಾನ್ -20 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ -20 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಮ್ಮಿ ಪ್ರಮಾಣ ಒಂದು ಟೆಂಪರೇಚರ್ ನ ಕ್ರಿಯೇಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಇದನ್ನ ಕನ್ಸರ್ವ್ ಮಾಡ್ತಾ ಹೋಗ್ತಾರೆ. ಆ ಒಂದು ಪ್ರೋಸೆಸ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಸೀಡ್ಸ್ ಅಲ್ಲಿ ಸೈಟೋಜನ್ ಆಗಲಿ ಅಥವಾ ಮೆಟಾಬಾಲಿಕ್ ಪ್ರೋಸೆಸ್ ಆಗಲಿ ಆಗೋದನ್ನ ನಿಂತಿರುತ್ತೆ. ಓಕೆ, ಲೈಕ್ ಇದನ್ನ ಸೀಡ್ ಬ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಕೂಡ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸೊ ಎಕ್ಸಾಂಪಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ವಾಟ್ ದ ಟೆಂಪರೇಚರ್ ಶುಡ್ ಬಿ ಮೇಂಟೈನ್ ಇನ್ ದಿ ಸೀಡ್ ಬ್ಯಾಂಕ್ ಫಾರ್ ದಿ ಕನ್ಸರ್ವೇಷನ್ ಆಫ್ ದಿ ಜರ್ಮ್ಪ್ಲಾಸಮ್ ಅಥವಾ ವಾಟ್ ಇಸ್ ಮೆಂಟ್ ಬೈ ಸೀಡ್ ಬ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅಥವಾ ದ ಕನ್ಸರ್ವೇಷನ್ ಆಫ್ ಜರ್ಮ್ಪ್ಲಾಸಮ್ ಇಸ್ ಆಲ್ಸೋ ನೋನ್ ಆಸ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಸೊ ಇದನ್ನ ನಾವು ಎಕ್ಸೈಟಿಕ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಇನ್ನ ಬಿಟ್ಟು ಇನ್ನೂ ರೀತಿಯಾದ ಟೈಪ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಟಿಶ್ಯೂ ಕಲ್ಚರ್ ಅಂತ ಕರೀತಾ. ಓಕೆ, ಟಿಶ್ಯೂ ಕಲ್ಚರ್ ಅಂತ ಹೇಳ್ಬೋದು. ಟಿಶ್ಯೂ ಕಲ್ಚರ್ ಕೂಡ ಅಷ್ಟೇ ಒಂದು ರೀತಿಯಾದ ಎಕ್ಸೈಟಿಕ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಜರ್ಮ್ಪ್ಲಾಸಮ್ ಅಥವಾ ಸೀಡ್ಸ್ ನ ಕನ್ಸರ್ವ್ ಮಾಡ್ತಾರೆ. ಟಿಶ್ಯೂ ಕಲ್ಚರ್ ಏನ್ ಮಾಡ್ತೀವಿ ಅಂದ್ರೆ ದ ಜರ್ಮ್ಪ್ಲಾಸಮ್ ಇಸ್ ಮೇಂಟೈನ್ಡ್ ಥ್ರೂ ಓಕೆನಾ. ಸೊ ವಾಟ್ ಆರ್ ದ ಜರ್ಮ್ಪ್ಲಾಸಮ್ ಅಥವಾ ಏನೋ ಗ್ಯಾಮೆಟ್ಸ್ ಗಳಿರುತ್ತೆ ಅದನ್ನ ಪ್ರಿಸರ್ವ್ ಮಾಡ್ತಾ ಹೋಗ್ತಾರೆ, ಕನ್ಸರ್ವ್ ಮಾಡ್ತಾ ಹೋಗ್ತಾರೆ. ಯಾವ ಒಂದು ರೀತಿಯಾಗಿ ಅಂದ್ರೆ ಬೈ ದ ಪ್ರೊಸೆಸ್ ಆಫ್ ಕ್ಯಾಲಸ್ ಪಾರ್ಟನ್ ಫಾರ್ಮೇಶನ್ ಮಾಡೋದ್ರಲ್ಲಿ. ಓಕೆ, ಸೊ ಪ್ಲಾಂಟ್ಸ್ ಒಂದು ಏನೊಂದು ಅನಾಟಮಿ ಅಥವಾ ಫಿಸಿಯಾಲಜಿ ಕಲ್ತಿರ್ತೀರ. ಓಕೆ, ಕ್ಯಾಲಸ್ ಫಾರ್ಮೇಶನ್, ಓಕೆ ಕ್ಯಾಲಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಟ್ರೀಟ್ಮೆಂಟ್ ಆರ್ಟಿಫಿಷಿಯಲ್ ಆಗಿ ಒಂದು ಪ್ಲಾಂಟ್ಸ್ ನ ಗ್ರೋತ್ ಮಾಡುವಂತದ್ದು. ಸೊ ಕ್ಯಾಲಸ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಎಂಬ್ರಿಯೋಗಳನ್ನ ಪ್ರಿಸರ್ವ್ ಮಾಡುವಂತದ್ದು. ಓಕೆ, ಸೊ ಎಂಬ್ರಿಯೋ ಒಂದು ನೇಚರ್ ಅಲ್ಲಿ ಎಂಬ್ರಿಯಾಯ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ಲಾಂಟ್ ಗಳ ಎಂಬ್ರಿಯೋನ ಪ್ರಿಸರ್ವ್ ಮಾಡುವಂತದ್ದು ಇರ್ಬೋದು. ಅಥವಾ ಸೊ ಪೋಲನ್ ಗ್ರೈನ್ ಗಳನ್ನ ಕಲ್ಚರ್ ಮಾಡುವಂತದ್ದು. ಓಕೆ, ಆರ್ಟಿಫಿಷಿಯಲ್ ಆಗಿ ಪೋಲನ್ ಗ್ರೈನ್ ಹೊಂದಿರುವಂತದನ್ನ 4 ಮಾಡುವಂತದ್ದು. ಸೊ ಲೈಕ್ ಪೋಲನ್ ಗ್ರೈನ್ ಕಲ್ಚರ್ ಅಂತ ಹೇಳ್ತೀವಿ. ಕ್ಯಾಲಸ್ ಕಲ್ಚರ್ ಅಂತೀವಿ, ಪೋಲನ್ ಗ್ರೈನ್ ಕಲ್ಚರ್ ಅಂತ ಹೇಳ್ತೀವಿ, ಅಥವಾ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ವಾಟ್ ಎವರ್ ದಟ್ ಸೀಡ್ ನ ಬಿಟ್ಟು ನೆಕ್ಸ್ಟ್ ಒಂದು ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಇದೆ. ಆ ಒಂದು ಡೆವಲಪ್ಮೆಂಟ್ ಇರ್ತಕ್ಕಂಥ ಒಂದು ಸ್ಟೇಜ್ ಇರ್ತಕ್ಕಂಥ ಒಂದು ಪ್ಲಾಂಟ್ ಅಥವಾ ಪ್ಲಾಂಟ್ ಪಾರ್ಟ್ ಗಳನ್ನ ತಗೊಂಡ್ಬಂದು ಪ್ರಿಸರ್ವ್ ಮಾಡಿ ಅದನ್ನ ಆರ್ಟಿಫಿಷಿಯಲ್ ಆಗಿ ಕಲ್ಚರ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಹೈಬ್ರಿಡೈಸೇಷನ್ ಅಂತ ನಾವೇನ್ ಕರಿತೀವಿ.
ಅಲ್ಲ. ಸೊ ಆ ಒಂದು ಪ್ರೋಸೆಸ್ ಕೂಡ ಅಷ್ಟೇ ಟಿಶ್ಯೂ ಕಲ್ಚರ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಕೆಲವೊಂದು ಪ್ಲಾಂಟ್ ಸೆಲೆಕ್ಟೆಡ್ ಏನೊಂದು ಐಡಿ ವ್ಯಾಲ್ಯೂ ಇರ್ತಕ್ಕಂಥ ಪೋಲಂಗೈಸ್ ಕಲೆಕ್ಟ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಆಗಿ ಅದನ್ನ ಕಲ್ಚರ್ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಕೂಡ ಅಷ್ಟೇ ವಾಟ್ ಔಟ್ ಎಕ್ಸೈಟಿವ್ ಕನ್ಸರ್ವೇಷನ್ ನ ಒಂದು ಪಾರ್ಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಎಕ್ಸೈಟಿವ್ ಕನ್ಸರ್ವೇಷನ್ ಇರ್ತಕ್ಕಂಥ ಮತ್ತೊಂದು ಪಾರ್ಟ್ ಯಾವ್ದು ಸ್ಟೆಪ್ ಯಾವ್ದು ಅಂತ ಹೇಳ್ತಾರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾ ಹೋಗ್ತೀವಿ. ಇಟ್ ಈಸ್ ಅ ಕೈಂಡ್ ಆಫ್ ಪ್ರಿಸರ್ವೇಷನ್ ಪ್ರೋಸೆಸ್ ಎಕ್ಸೈಟಿವ್ ಕನ್ಸರ್ವೇಷನ್ ಬರುವಂತದ್ದು. ಸೊ ಇದು ಕೂಡ ಅಷ್ಟೇ ವಾಟ್ ಎವರ್ ದಟ್ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ನ ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಬೇಕಾಗ್ತಕ್ಕಂಥ ಒಂದು ಮೆಟೀರಿಯಲ್ಸ್ ಅಥವಾ ಏನೊಂದು ಪ್ಲಾಂಟ್ ಸ್ಪೀಶೀಸ್ ಅಥವಾ ಅನಿಮಲ್ ಸ್ಪೀಶೀಸ್ ಗಳನ್ನ ಒಂದು ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಹೇಳ್ಬೋದು ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾ ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಇಸ್ ಮೆಂಟ್ ಬೈ ಕ್ರಯೋ ಪ್ರಿಸರ್ವೇಷನ್ ಅಂದ್ರೆ ಇಟ್ ಈಸ್ ಎ ಪ್ಲೇಸ್ ವೇರ್ ಆರ್ ದ ಪರ್ಟಿಕ್ಯುಲರ್ ಸೆಲ್ಸ್ ಆರ್ ದ ಟಿಶ್ಯೂಸ್ ಆರ್ ಪ್ರಿಸರ್ವ್ಡ್. ಓಕೆನಾ. ಸೊ ಪರ್ಟಿಕ್ಯುಲರ್ ಸೆಲ್ ಗಳ ಅಥವಾ ಪರ್ಟಿಕ್ಯುಲರ್ ಆರ್ಗನ್ ಸೆಲ್ ಗಳ ಟಿಶ್ಯೂಸ್ ನ ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಕ್ರಯೋ ಪ್ರಿಸರ್ವೇಷನ್ ಅಂದ್ರೆ ದ ಪ್ಲೇಸ್ ವೇರ್ ಆಸ್ particular cells and tissues are preserved. Okay. ಝೂ ಗಾರ್ಡನ್ಸ್ ಇರ್ಬೋದು ಅಥವಾ ಬೊಟಾನಿಕಲ್ ಗಾರ್ಡನ್ಸ್ ಇರ್ಬೋದು ಅಥವಾ ಟಿಶ್ಯೂ ಕಲ್ಚರ್ ಇರ್ಬೋದು ಅಥವಾ ಸೊ ವಾಟ್ ಆಫ್ ದಟ್ ಜರ್ಮ್ ಏನು ಸೀಡ್ ಬ್ಯಾಂಕ್ ಇರ್ಬೋದು ಅಲ್ಲೆಲ್ಲ ಏನು ಅಂದ್ರೆ ಪರ್ಟಿಕ್ಯುಲರ್ ಸ್ಪೀಶೀಸ್ ಗಳ ಅಥವಾ ಪಾರ್ಟ್ಸ್ ಆಫ್ ಸ್ಪೀಶೀಸ್ ಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಬಟ್ ಕ್ರಯೋ ಪ್ರಿಸರ್ವೇಷನ್ ಅಲ್ಲಿ ಆ ರೀತಿ ಆಗಲ್ಲ. ಪರ್ಟಿಕ್ಯುಲರ್ ಆರ್ಗನ್ ಸೆಲ್ ಅಥವಾ ಪಾರ್ಟ್ ಆಫ್ ಸೆಲ್ ಅನ್ನ ಅಥವಾ ಟಿಶ್ಯೂ ಆರ್ಗನ್ ಒಂದು ಪಾರ್ಟ್ ಆಫ್ ಟಿಶ್ಯೂಸ್ ಅನ್ನ ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಕೂಡ ಇದೆ. ಅದನ್ನ ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ವಿಲ್ ಬಿ ಪಾಸಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಪಾಸಿಬಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ಅದನ್ನ ಪ್ರಿಸರ್ವ್ ಮಾಡ್ಲಿಕ್ಕಾಗಲ್ಲ. ನಾರ್ಮಲ್ ಕಂಡೀಷನ್ ಅಲ್ಲಿ ಪ್ರಿಸರ್ವ್ ಮಾಡಕ್ ಹೋದ್ರೆ ಕೊಳ್ತೋಗ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು ಅಥವಾ ಒಂದು ಅನ್ಫಂಕ್ಷನಲ್ ಡೆತ್ ಅನ್ನೋದು ಆಗಬಾರ್ದು. ಸೊ ಯಾವುದೇ ರೀತಿಯಾದ ಮೆಟಬಾಲಿಕ್ ಆಕ್ಷನ್ಸ್ ಅಥವಾ ರಿಯಾಕ್ಷನ್ಸ್ ಅಥವಾ ಪ್ರೋಸೆಸ್ ಆಗಬಾರ್ದು. ಆ ಒಂದು ಲೆವೆಲ್ ಗೆ ತಗೊಂಡೋಗಿ ಪ್ರಿಸರ್ವ್ ಮಾಡ್ತಾ ಹೋಗ್ತಾರೆ. ಸೊ ಅದು ಯಾವ ರೀತಿಯಾಗಿ ಪ್ರಿಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ. So these kind of the cells or tissues are preserved in the liquid nitrogen. Okay. So nitrogen ನಮಗೆ ಗೊತ್ತಿರೋಗೆ gaseous state ಅಲ್ಲಿ ಇರುತ್ತದೆ. ಬಟ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಫ್ ಕೋರ್ಸ್ ಇರುತ್ತೆ. ಸೊ ಆ ಒಂದು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಪ್ರಿಸರ್ವ್ ಮಾಡ್ತಾ ಹೋಗ್ತಾರೆ. ಸೊ gaseous state ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಲಿಕ್ವಿಡ್ ನೇಚರ್ ಗೆ ಹೆಂಗೆ ಹೋಗುತ್ತೆ ಅಂತ ಹೇಳ್ತಾರೆ ಟೆಂಪರೇಚರ್ ನ ಡಿಕ್ರೀಸ್ ಮಾಡ್ತಾ ಹೋಗ್ತಾರೆ. ಎಲ್ಲಿವರೆಗೂ ಡಿಕ್ರೀಸ್ ಮಾಡ್ತಾರೆ ಅಂದ್ರೆ ಇಟ್ ವಾಸ್ ಡಿಕ್ರೀಸ್ಡ್ ಅಬೌಟ್ ದಟ್ -196 degrees Celsius. Okay. So freezer ಅಲ್ಲಿ -3-4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ನಮಗೆ ತಣ್ಣಗೆ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ -196 ಡಿಗ್ರಿ ಸೆಲ್ಸಿಯಸ್ ಗೆ ಪ್ರಿಸರ್ವ್ ಮಾಡ್ತಾರೆ. ಓಕೆ. -196 ಡಿಗ್ರಿ ಸೆಲ್ಸಿಯಸ್ ಗೆ ಪ್ರಿಸರ್ವ್ ಮಾಡಿದ್ದಾರೆ ಅಂದ್ರೆ indefinite definite ಒಂದು ಪೀರಿಯಡ್ ಅವರು ಕೂಡ ಅಷ್ಟೇ -196 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಗ್ಯಾಸಿಯಸ್ ಸ್ಟೇಟ್ ಇರ್ತಕ್ಕಂಥ ಒಂದು ನೈಟ್ರೋಜನ್ ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಯಾವುದೇ ರೀತಿಯಾದ ರಿಯಾಕ್ಷನ್ಸ್ ಆಗಲ್ಲ. ಡೆಫಿನೆಟ್ ಪೀರಿಯಡ್ ಇಯರ್ಸ್ ಗಟ್ಟಲೆ ಅದನ್ನ ಪ್ರಿಸರ್ವ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತಾರೆ. ಆ ಒಂದು ಪ್ರೋಸೆಸ್ ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ಆಲ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಎಕ್ಸೈಟಿವ್ ಕನ್ಸರ್ವೇಷನ್. ಓಕೆ. ಬೊಟಾನಿಕಲ್ ಗಾರ್ಡನ್, ಝೂ ಗಾರ್ಡನ್ಸ್, ಕ್ರಯೋ ಪ್ರಿಸರ್ವೇಷನ್, ಸೀಡ್ ಬ್ಯಾಂಕ್ಸ್, ಟಿಶ್ಯೂ ಕಲ್ಚರ್. ಇಷ್ಟು ರೀತಿಯ ಸ್ಟೆಪ್ಸ್ ಗಳು ಎಕ್ಸೈಟಿವ್ ಕನ್ಸರ್ವೇಷನ್ ಅಲ್ಲಿ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದರ ನ್ಯಾಚುರಲ್ ಹ್ಯಾಬಿಟೇಟ್ ನ ಬಿಟ್ಟು ಸೊ ಲ್ಯಾಬೊರೇಟರಿ ಕಂಡೀಷನ್ ಅಥವಾ ಫರ್ದರ್ ಏನಾದ್ರು ಆರ್ಟಿಫಿಷಿಯಲ್ ಹ್ಯಾಬಿಟೇಟ್ ಇರ್ಬೋದು ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಕ್ಯಾಪ್ಟಿವಿಟಿ ಇರ್ಬೋದು ಅಥವಾ ಏನೋ ವಾಟ್ ಆಫ್ ದ ಪ್ರಿಸರ್ವ್ ಮಾಡಿ ಕನ್ಸರ್ವ್ ಮಾಡ್ತಿದೀವಿ ಅಂತ ಹೇಳ್ತಾ ಹೋಗೋದು. ಸೊ ದಿಸ್ ಅಬೌಟ್ ದಟ್ ಎಕ್ಸೈಟಿವ್ ಕನ್ಸರ್ವೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. Okay. So conservation ವಿಷಯಕ್ಕೆ ಬಂದ್ರೆ ವಾಟ್ ಆರ್ ದಟ್ ಇನ್ಸೈಟಿವ್ ಮತ್ತೆ ಎಕ್ಸೈಟಿವ್ ಕನ್ಸರ್ವೇಷನ್ ಅಂತಕ್ಕಂತ ಎರಡು ರೀತಿಯಾದ ಕನ್ಸರ್ವೇಷನ್ ಪ್ರೋಸೆಸ್ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ವಾಟ್ ಎವರ್ ದಟ್ ಅದಾದ ನಂತರ ಸೊ ಈ ರೀತಿಯ ಬಯೋಡೈವರ್ಸಿಟಿನ ನಾವು ಮಾತ್ರ ಮಾಡ್ತೀವಿ, ನಮ್ಮ ಒಂದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಿಲ್ಲ, ಹೋಲ್ ವರ್ಲ್ಡ್ ಅಲ್ಲಿ ಇದನ್ನ ಕನ್ಸರ್ವೇಷನ್ ಮಾಡಲೇಬೇಕು ಅಂತಕ್ಕಂಥ ಕೆಲವೊಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಫಾರ್ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ. ಇಂಟರ್ನ್ಯಾಷನಲ್ ಅಂತರರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಯಾವ ರೀತಿಯಾದ ಎಫರ್ಟ್ ಅನ್ನ ಹಾಕಿದ್ದಾರೆ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಲಿಕ್ಕೆ ಅಂತ ನಾವು ಕೆಲವು ಚಿಕ್ಕ ಚಿಕ್ಕ ಒಂದು ಟಾಪಿಕ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ರೀತಿಯಾದ ಕನ್ಸರ್ವೇಷನ್ ವಿಷಯಕ್ಕೆ ಬಂದ್ರೆ ಸೊ ಒಂದು ದಿನ ಒಂದು ನಿಗದಿ ಮಾಡಿ ಸೊ ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಇಂಟರ್ನ್ಯಾಷನಲಿ which day ಅಂತ ಹೇಳ್ತಾರೆ 22nd of May. Okay.
ಮೇ 22 ಏನಿದೆ ಸೊ ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಡೈವರ್ಸಿಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸಿಟಿಗೆ ಮಾರ್ಕ್ಸ್ ಏನೊಂದು 1 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಹೌದು. ಸೊ ವಿಚ್ ಡೇ ಇಸ್ ಕನ್ಸಿಡರ್ಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ ಅಂತ ಕೇಳ್ತಾ ಹೋಗ್ತಾರೆ. KCET ಅಥವಾ ನೀಟ್ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಕೇಳ್ತಕ್ಕಂತ ಒಂದು ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ವಿಚ್ ಡೇ ಇಸ್ ಕನ್ಸಿಡರ್ಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಟ್ ಈಸ್ 22nd May is considered as international day of biodiversity conservation ಅಥವಾ biodiversity ಅಂತ ಕನ್ಸಿಡರ್ ಅನ್ನ ಮಾಡಿದ್ದಾರೆ. ಓಕೆ, ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ ಅಂತ ಕನ್ಸಿಡರ್ ಮಾಡಿ ಅದನ್ನು ಕೂಡ ಅಷ್ಟೇ ಪ್ರತಿ ವರ್ಷ ಕೂಡ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಆ ಒಂದು ದಿನ ಅದಕ್ಕೋಸ್ಕರನೇ ಅದ್ರ ಬಗ್ಗೆ ನಾವು ಕಾನ್ಸೆಪ್ಟ್ ಅನ್ನ ಇಟ್ಟು ಸೊ ಅದಕ್ಕೆ ಬೇಕಾದ ಇಂಪ್ರೂವ್ಮೆಂಟ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದ ಒಂದು ಫಂಡ್ ಇರ್ಬೋದು ಅದನ್ನ ರಿಲೀಸ್ ಮಾಡೋದು. ಸೊ ಆ ರೀತಿ ಅದ್ರ ಬಗ್ಗೆ ನಾವು ಪರ್ಟಿಕ್ಯುಲರ್ ಡಿಸ್ಕಷನ್ ಮಾಡಿ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಆ ಒಂದು 22nd May ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ ಅಂತ ಕನ್ಸಿಡರ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಇಂಟರ್ನ್ಯಾಷನಲ್ ಏನೊಂದು ವಾಟ್ ಆರ್ ದ ಎಫರ್ಟ್ ಅಂತ ಹೇಳ್ಬೋದು. ಮತ್ತೊಂದು ಇಂಟರ್ನ್ಯಾಷನಲ್ ಡೇ ಬಗ್ಗೆ ಹೇಳ್ತಾರೆ ದ ಹಿಸ್ಟಾರಿಕ್ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಸೈನ್ ಏನ ದ ಹಿಸ್ಟಾರಿಕ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಒಂದು ಮೀಟಿಂಗ್ ನ ಮಾಡಿ ಒಂದು ಸಮಿಟ್ ಅನ್ನ ಕ್ರಿಯೇಟ್ ಮಾಡಿ. ಸೊ ವಾಟ್ ಆರ್ ದಟ್ ಇಟ್ ವಾಸ್ ಹೆಲ್ಡ್ ಇನ್ ದಿ ರಿಯೋ ಡಿ ಇಂಟರ್ನ್ಯಾಷನಲ್ ಹಿಸ್ಟಾರಿಕ್ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸಮಿಟ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಮೀಟಿಂಗ್ ಅನ್ನ ಮಾಡಿ ಇಂಟರ್ನ್ಯಾಷನಲ್ ಸಮಿಟ್ ಅಥವಾ ವಾಟ್ ಆರ್ ಕಾನ್ಫರೆನ್ಸ್ ಅನ್ನ ಮಾಡಿದ್ದಾರೆ. ಸೊ ಇಟ್ ವಾಸ್ ಹೆಲ್ಡ್ ಇನ್ ದಿ ಪ್ಲೇಸ್ ಕಾಲ್ಡ್ ರಿಯೋ ಡಿ ಜೆನೆರಿಯೋ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ. ಓಕೆ, ಸಾರಿ, ರಿಯೋ ಡಿ ಜೆನೆರಿಯೋ. ಇಟ್ ವಾಸ್ ಇನ್ ದಿ ಬ್ರೆಜಿಲ್ ಅಲ್ಲಿ ಇದೆ. ಓಕೆ, ಸೊ ಇಟ್ ವಾಸ್ ಹೆಲ್ಡ್ ಇನ್ ದಿ 1992 ನಲ್ಲಿ. ಓಕೆನಾ, ಸೊ 1992 ನಲ್ಲಿ ವಾಟ್ ಎವರ್ ದಟ್ ಇಂಟರ್ನ್ಯಾಷನಲ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಸಮಿಟ್ ಅಂತಕ್ಕಂಥ ಒಂದು ಸಮಿಟ್ ನ ಒಂದು ಮೀಟಿಂಗ್ ನ ಮಾಡಿ. ಸೊ ಎಲ್ಲ ಪ್ರಪಂಚ ವರ್ಲ್ಡ್ ಇರ್ತಕ್ಕಂಥ ಎಲ್ಲಾ ಕಂಟ್ರಿಗಳು ಕೂಡ ಅಷ್ಟೇ ಈ ಒಂದು ಸಮಿಟ್ ಗೆ ಈ ಒಂದು ವಾಟ್ ಎವರ್ ದಟ್ ಏನೊಂದು ಆಗ್ತಕ್ಕಂಥ ಒಪ್ಪಂದಕ್ಕೆ ಓಕೆ ನಿಯಮಗಳಿಗೆ ಒಪ್ಪಂದಕ್ಕೆ ಸಿಗ್ನೇಚರ್ ನ ಮಾಡಿದ್ದಾರೆ, ಅಕ್ಸೆಪ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಕೂಡ ಅಷ್ಟೇ ವಾಟ್ ಎವರ್ ದ ಸಿಟಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಕೂಡ ಅಷ್ಟೇ ಇಂಟರ್ನ್ಯಾಷನಲ್ ಎಫರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇವನ್ ದಟ್ ನಮ್ಮ ಯುನೈಟೆಡ್ ನೇಷನ್ ಏನಿದೆ ಓಕೆ ವಿಶ್ವಸಂಸ್ಥೆ ಅಂತ ನಾವೇನ್ ಕರಿತೀವಿ. ಸೊ ಆ ಒಂದು ಯುನೈಟೆಡ್ ನೇಷನ್ ಏನ್ ಮಾಡಿದೆ ಅಂದ್ರೆ 2010 ಏನಿದೆ ಓಕೆ. ಸೊ 2010 ಇದೆ, ಆ ಒಂದು ವರ್ಷನ ಇಂಟರ್ನ್ಯಾಷನಲ್ ಇಯರ್ ಆಫ್ ಬಯೋಡೈವರ್ಸಿಟಿ ಅಂತ ಕನ್ಸಿಡರ್ ನ ಮಾಡಿ. ಓಕೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಬಯೋಡೈವರ್ಸಿಟಿ ಅಂತ ಕನ್ಸಿಡರ್ ಮಾಡಿ ಆ ಒಂದು ವರ್ಷ ಜೀವವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯಾದ ಒಂದು ನಿಟ್ಟಿಗಳನ್ನ ನಿಯಮಗಳನ್ನ ಅಥವಾ ಫಂಡ್ಸ್ ಗಳನ್ನ ರಿಲೀಸ್ ಮಾಡಬೇಕು ಎಲ್ಲಾ ರೀತಿಯಾದ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಆ ವರ್ಷ ಪೂರ್ತಿ ಈ ಒಂದು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡ್ಲಿಕ್ಕೋಸ್ಕರ ಸೊ ವಾಟ್ ಮೆಂಟ್ ಮಾಡಿದ್ರು ಅಂತ ಹೇಳ್ತಾ ಹೌದು. ಓಕೆ, ಸೊ ಈ ರೀತಿಯಾದ ಒಂದು ಎಫರ್ಟ್ಸ್ ಗಳನ್ನ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜೀವವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಕೆಲವೊಂದು ಎಫರ್ಟ್ಸ್ ಗಳನ್ನ ಹಾಕಿದ್ದಾರೆ ಅಂತ ನಾವು ಹೇಳ್ತಾ ಹೌದು. ಸೊ ಇಷ್ಟಲ್ಲದೆ ಕೆಲವೊಂದು ಏಜೆಂಟ್ಗಳು ಕೆಲವೊಂದು NGOs ಗೌರ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು ಅಥವಾ NGO ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಗಳಿರ್ಬೋದು ಒಂದು ನಿಗಮಗಳನ್ನ ಮಾಡ್ಕೊಂಡು ಆರ್ಗನೈಸೇಷನ್ ಮಾಡಿ ಸೊ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗ ಪ್ರತಿದಿನ ಕೂಡ ಅಷ್ಟೇ ಸೊ ವಾಟ್ ಆರ್ ದಟ್ ಎಫರ್ಟ್ಸ್ ಅನ್ನ ಹಾಕ್ತಿದ್ದಾರೆ ದುಡಿತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅವ್ರನ್ನ ನಾವು ಏಜೆಂಟ್ಸ್ ಎಂಗೇಜ್ ಇನ್ ದಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಥವಾ ಕನ್ಸರ್ವಿಂಗ್ ದಿ ಬಯೋಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಾದ ಏಜೆನ್ಸಿಗಳು ಅಥವಾ ಆರ್ಗನೈಸೇಷನ್ಗಳು ಬಯೋಡೈವರ್ಸಿಟಿ ಜೀವವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಬಂದ್ರೆ IUCN ಅಂತಕ್ಕಂಥ ಒಂದು ಏಜೆಂಟ್. ಓಕೆ, IUCN. Okay, so what the full form of this kind of organization ಅಂತ ಹೇಳ್ತಾರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವಿಂಗ್ ದಿ ನೇಚರ್ ಅಂತ ಹೇಳ್ತಾ ಹೋಗ್ತಾರೆ.
Okay, so it is said to be international, okay, international union for conservation of nature. ಓಕೆನಾ. ಸೊ ಪರಿಸರನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಆರ್ಗನೈಸೇಷನ್ ಇದೆ ಇಂಟರ್ನ್ಯಾಷನಲ್ ಲೆವೆಲ್. ಸೊ IUCN ಏನಂತ ಹೇಳ್ತೀವಿ, ಈ ಒಂದು ಏಜೆನ್ಸಿ ಕೂಡ ಅಷ್ಟೇ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಲಿಕ್ಕೆ ತನ್ನ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ಕನ್ಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಥಾರಿಟಿ ಎಲ್ಲ ಅವರೇ ತಗೊಂಡಿರ್ತಾರೆ. ಸೊ ಇದೊಂದು ಏಜೆಂಟ್ ಅಂತ ಹೇಳ್ಬೋದು. ಸೊ ಮತ್ತೊಂದು ಏಜೆಂಟ್ ಇದೆ, ಸೊ WWF ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ಸ್ ದ ಫುಲ್ ಫಾರ್ಮ್ ಆಫ್ WWF ಅಂದ್ರೆ ವರ್ಲ್ಡ್ ವೈಡ್ ಮಾನಿಟರಿ ಫಂಡ್ ಅಂತ ಹೇಳ್ಬೋದು, ಅಥವಾ ವರ್ಲ್ಡ್ ವೈಡ್ ಲೈಫ್ ಫಂಡ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಸೊ ಏನೊಂದು ಜೀವ ವೈವಿಧ್ಯತೆ ಏನಿದೆ, ಬಯೋಡೈವರ್ಸಿಟಿ ಇದೆ, ಅದನ್ನ ಮೇಂಟೈನ್ ಮಾಡಲಿಕ್ಕೆ ಸೊ ವಾಟ್ ಎವರ್ ದ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ವೈಲ್ಡ್ ಲೈಫ್ ನ ಕನ್ಸರ್ವ್ ಮಾಡಲಿಕ್ಕೋಸ್ಕರ ಯಾವ ರೀತಿಯಾದ ಒಂದು ಫಂಡ್ ಬೇಕು ಅದನ್ನೆಲ್ಲ ರಿಲೀಸ್ ಮಾಡ್ಕೊಂಡು ವಾಟ್ ಆರ್ ದಟ್ ಏನೊಂದು ಎಕನಾಮಿಕಲ್ ಒಂದು ಸಪೋರ್ಟ್ ಅನ್ನ ಕೊಡ್ತಿದೆ, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಿದೆ ಅಂತ ಹೇಳ್ಬೋದು. WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ಒಂದು ರೀತಿಯ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಮತ್ತೊಂದು ಆರ್ಗನೈಸೇಷನ್ ವಿಷಯಕ್ಕೆ ಬಂದ್ರೆ IPWL ಅಂತಕ್ಕಂಥ ಒಂದು ಆರ್ಗನೈಸೇಷನ್. ಓಕೆ, ಸೊ IPWL ಅಂತ ಹೇಳ್ಬೋದು. ವಾಟ್ಸ್ ದ ಫುಲ್ ಫಾರ್ಮ್ ಆಫ್ IPWL ಅಂದ್ರೆ ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಓಕೆ, ನಮ್ಮ ಒಂದು ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಹೇಳ್ತಾ ಹೋಗೋದು ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಓಕೆನಾ. ಸೊ ಇದು ಕೂಡ ಅಷ್ಟೇ ಒಂದು ರೀತಿಯಾದ ಒಂದು ಆರ್ಗನೈಸೇಷನ್ ವಿಚ್ ಇಸ್ ಮೆಂಟ್ ಫಾರ್ ದಿ ಕನ್ಸರ್ವಿಂಗ್ ದಿ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಮತ್ತೊಂದು ಮೇಜರ್ ಆರ್ಗನೈಸೇಷನ್ ಇದೆ, ತುಂಬಾನೇ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್ ಸೈಟೀಸ್ ಅಥವಾ ಸಿಟೀಸ್ ಅಂತ ನಾವು ಕರೀತಾ ಓಕೆ, ITIES. Okay, scientists ಅಂತ ಹೇಳ್ತೀವಿ. So what's the full form of this kind of key organization ಅಂತ ಹೇಳ್ತಾರೆ? Convention of International Convention of International Trade in Endangered Species ಅಂತ ಹೇಳ್ತಾ ಓಕೆ. Endangered species of wildlife flora and fauna ಅಂತ ಹೇಳ್ತಾ ಹೋಗ್ತಾ ಇದೆ. Means that Convention of International Trade in Endangered Species of Wildlife, Flora and Fauna. It means that ಕಾಡಿನಲ್ಲಿ ಸಿಗ್ತಕ್ಕಂಥ ಅಥವಾ ವಿನಾಶದ ಅಂಚೆ ಇರ್ತಕ್ಕಂಥ ಒಂದು ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಸೊ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀವಿ, ಟ್ರೇಡ್ ಮಾಡ್ತೀವಿ ಅಂದ್ರೆ ಇದರ ಒಂದು ಪರ್ಮಿಷನ್ ಸಿಟೀಸ್ ಅಂತಕ್ಕಂಥ ಆರ್ಗನೈಸೇಷನ್ ಇದೆ, ಇದರ ಪರ್ಮಿಷನ್ ಬೇಕೇ ಬೇಕು. ಓಕೆ, ವಿತೌಟ್ ಪರ್ಮಿಷನ್ ಯಾವುದೇ ರೀತಿಯಾದ ಒಂದು ಆದ್ರೆ ಕಾಡಿನಲ್ಲಿ ಸಿಗ್ತಕ್ಕಂಥ ಒಂದು ಕಾಡು ಪ್ರಾಣಿಗಳು ಅಥವಾ ಕಾಡಿನಲ್ಲಿ ಸಿಗ್ತಕ್ಕಂಥ ಒಂದು ಎಂಡೇಂಜರ್ ವಿನಾಶ ಆಗಿರ್ತಕ್ಕಂಥ ಸಸ್ಯಗಳಿರ್ಬೋದು, ಮಾರೋದಾಗ್ಲಿ ಅಥವಾ ವಾಟರ್ ಟ್ರೇಡಿಂಗ್ ಮಾಡೋದಾಗ್ಲಿ ಅಥವಾ ಎಕನಾಮಿಕಲ್ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇವನ್ ನಾನು ಒಂದು ಮನೆಯ ಒಂದು ಜಾಗದಲ್ಲಿ ಅದನ್ನು ಕಲ್ಚರ್ ಮಾಡ್ತೀನಿ, ಅದು ಯಾವ್ದು ಕೂಡ ಅಷ್ಟೇ ಪರ್ಮಿಷನ್ ಇಲ್ಲ. ಇವರಿಂದ ಪರ್ಮಿಷನ್ ಅಥವಾ ಮಾತ್ರ ವಾಟ್ ಎವರ್ ಸಿಟೀಸ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಇದೆ, ನಾವು ಯಾವುದೇ ರೀತಿಯಾದ ಟ್ರೇಡ್ ಆಗಿ ನಾವು ಅಥವಾ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಹೌದು. Okay, so like that. So ಈ ರೀತಿಯಾದ ಒಂದು ಆರ್ಗನೈಸೇಷನ್ ಸೊ ಎವ್ರಿ ಡೇ ವಾಟ್ ಎವರ್ ದಟ್ ಏನೊಂದು ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡಲಿಕ್ಕೆ ಅಥವಾ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಪ್ಲಾಂಟ್ಸ್ ನ ಎಂಡೇಂಜರ್ ಸ್ಪೀಶೀಸ್ ಅಥವಾ ಎಂಡೆಮಿಕ್ ಸ್ಪೀಶೀಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಏಜೆನ್ಸಿಗಳು ಅಂತ ಹೇಳ್ಬೋದು, ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು. ಇದು ಕೂಡ ಇವರು ದುಡಿತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಟಾಪಿಕ್ಗೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮುಗಿತು. ಈ ಒಂದು ಚಾಪ್ಟರ್ ಇದಕ್ಕೆ ಕಂಪ್ಲೀಟ್ ಆಯ್ತು ಅಂತ ನಾನು ಹೇಳ್ಬೋದು.